ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಜಯಂತಿ ಆಚರಣೆ. ಚಿಕ್ಕೋಡಿ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಪುರಸಭೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪ ಪ್ರಧಾನಮಂತ್ರಿ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಅವರ 119ನೇ ಜನ್ಮದಿನಾಚರಣೆಯನ್ನು ಸಮಾಜ ಕಲ್ಯಾಣ ಇಲಾಖೆ ಸಭಾಭವನದಲ್ಲಿ ಚಿಕ್ಕೋಡಿ ಉಪ ವಿಭಾಗಾಧಿಕಾರಿ ಸುಭಾಷ್ ಸಂಪಂಗಾವೆ ಅವರು ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ 119ನೇ ಜಯಂತಿಯನ್ನು ಆಚರಿಸಲಾಯಿತು. ಜಯಂತಿಯನ್ನು ಉದ್ದೇಶಿಸಿ ಉಪ ವಿಭಾಗಾಧಿಕಾರಿ ಸುಭಾಷ್ ಸಂಪಂಗಾವೆ ಮಾತನಾಡಿ, ಭಾರತದ ಮಾಜಿ ಉಪ ಪ್ರಧಾನಿ, ದಲಿತರ ಅಪ್ರತಿಮ ನಾಯಕ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಅವರು ಬಾಬೂಜಿ ಎಂದೇ ಖ್ಯಾತರಾಗಿದ್ದರು. ಜಗಜ್ಜೀವನ್ ರಾಮ್ ಶೋಷಿತರ, ದೀನದಲಿತರ ಪರವಾಗಿ ಅವರ ಹಕ್ಕಿಗಾಗಿ ಮಾಡಿದ ಹೋರಾಟ ಹಾಗೂ ಈ ದೇಶಕ್ಕೆ ಅವರು ನೀಡಿರುವ ಅನುಪಮ ಸೇವೆಯನ್ನು ನಾವು ಸದಾ ಸ್ಮರಿಸೋಣ ಎಂದರು. ಚಿಕ್ಕೋಡಿ ತಹಶೀಲ್ದಾರರು ರಾಜೇಶ್ ಬುರ್ಲಿ, ಅರ್ಚನಾ ಸಾನೆ, ಚಿಕ್ಕೋಡಿ ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ, ಪುರಸಭೆ ಮುಖ್ಯ ಅಧಿಕಾರಿ ಜಗದೀಶ್ ಇಟಿ, ಪ್ರವೀಣ್ ಪೂರ್ವೆ, ಬಾಬಾ ಸಾಹೇಬ್ ಕೆಂಚನ್ನವರ್, ಸುಭಾಷ್ ಎರ್ನಾಲೆ, ಸಿಪಿಐ ವಿಶ್ವನಾಥ್ ಚೌಗಾಲೆ, ಡಿಡಿಪಿಐ ಸೀತಾರಾಮು, ತಾಲೂಕು ಮುಖ್ಯ ವೈದ್ಯಾಧಿಕಾರಿಗಳಾದ ರಾಜಶೇಖರ್ ಖಂಡಾಲೆ, ವೀಣಾ ಮನಗೊಳ್ಳಿ, ಚಿಕ್ಕೋಡಿ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ತಾಲೂಕಿನ ಎಲ್ಲ ಸಂಘಟನೆಯ ಮುಖಂಡರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜನ್ಮದಿನಾಚರಣೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ನಮ್ಮೆಲ್ಲರ ನೆಚ್ಚಿನ ಉಪ ವಿಭಾಗಾಧಿಕಾರಿಗಳಂತ ಶ್ರೀ ಸುಭಾಷ್ ಸಂಪಂಗಾವೆ ಅವರಿಗೆ ನಮ್ಮ ತಾಲೂಕು ಆಡಳಿತ ಪರವಾಗಿ ಹಾಗೂ ಎಲ್ಲ ಮುಖಂಡರ ಪರವಾಗಿ ಹಾಗೂ ಸಮಾಜದ ಎಲ್ಲ ಬಾಂಧವರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಆಗಮಿಸಿದಂಥ ನಮ್ಮ ಡಿಡಿಪಿಐ ಸಾಹೇಬ್ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತಹಶೀಲ್ದಾರ್ ಸರ್ ಅವರಿಗೂ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸಮಾಜದ ಎಲ್ಲ ಮುಖಂಡರಿಗೂ, ತಾಲೂಕಾ ಮಟ್ಟದ ಅಧಿಕಾರಿಗಳಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ. ಈ ಕಾರ್ಯಕ್ರಮದ ನಂತರ ಉಪಹಾರದ ವ್ಯವಸ್ಥೆ ಇದೆ, ಎಲ್ಲರೂ ಉಪಹಾರವನ್ನು ಸೇವಿಸಬೇಕು. ಶ್ರೀಮಂತ ನಾಯಕ, ಸ್ವತಂತ್ರ ಹೋರಾಟಗಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜನ್ಮದಿನಾಚರಣೆ ಅಂಗವಾಗಿ ತಮ್ಮೆಲ್ಲರಿಗೂ ಶುಭವನ್ನು ಕೋರುತ್ತಾ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಡಿಡಿಪಿ ಅವರೇ, ಪ್ರವೀಣ್ ಪುರಿ ಅವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ. ಡಿಡಿಪಿ ಅವರು ಕೂಡ ಹೇಳಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಸರ್ ಮತ್ತು ಬಾಬು ಜಗಜೀವನ್ ರಾಮ್ ಅವರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಯಾಕಂದರೆ ಇಬ್ಬರು ಕೂಡ ಸ್ವತಂತ್ರ ಹೋರಾಟಗಾರರು ಮತ್ತು ಅಸ್ಪೃಶ್ಯತೆಯನ್ನು ತೊಲಗಿಸುವಲ್ಲಿ ಸಾಕಷ್ಟು ಶ್ರಮವನ್ನು ವಹಿಸಬೇಕು. ದೀನ ದಲಿತರಲ್ಲದೆ ಎಲ್ಲರೂ ಸಮಾನರನ್ನು ಅಂತಕ್ಕಂಥದ್ದನ್ನು ತಿಳಿಸಿಕೊಟ್ಟಂತಹ ವ್ಯಕ್ತಿಗಳು ಮತ್ತು ನಮ್ಮ ರಾಷ್ಟ್ರಕ್ಕೆ ಸಂವಿಧಾನ ಅಂತಕ್ಕಂಥದ್ದನ್ನು ಮಹತ್ವವಾದಂತಹ ಸಂವಿಧಾನವನ್ನು ಕೊಡುಗೆಯಾಗಿ ನೀಡಿದಂತಹ ವ್ಯಕ್ತಿಗಳು. ಇಂತಹ ಧೀಮಂತ ನಾಯಕರಿರುವುದರಿಂದಲೇ ಇವತ್ತಿನ ದಿವಸ ನಮ್ಮ ಭಾರತ ದೇಶ ಅತ್ಯಂತ ಅಭಿವೃದ್ಧಿ ಮಟ್ಟಕ್ಕೆ ಹೋಗ್ತಕ್ಕಂಥದ್ದಾಗಿದೆ. ಸಂವಿಧಾನದ ರಚನಾ ಸಮಿತಿಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಒಬ್ಬ ಮೆಂಬರ್ ಆಗಿದ್ದರು. ಅಲ್ಲಿಯೂ ಕೂಡ ಸ್ವತಂತ್ರ ಹೋರಾಟದ ಬಗ್ಗೆ ಸಾಕಷ್ಟು ಅನುಭವವನ್ನು ನೀಡಿದಂಥ ವ್ಯಕ್ತಿ. ಇವರು 1908ರಲ್ಲಿ ಜನನ, 1986ರಲ್ಲಿ ಮರಣ. 78 ವರ್ಷಗಳ ಸುದೀರ್ಘ ಅವರ ಜೀವನದಲ್ಲಿ ಆದಂತಹ ಅನುಭವಗಳನ್ನು ಮತ್ತು ಸಮಾಜಕ್ಕೆ ನೀಡಿದ ಕೊಡುಗೆ ಅತ್ಯಂತ ಮಹತ್ವವಾದಂಥದ್ದು. ಅವರು ಸಣ್ಣವರಿದ್ದಾಗಲೇ ಸಂಘಟಿತರಾಗಿದ್ದರು. ಸಮಾಜದ ಸುಧಾರಣೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಅಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸುವಲ್ಲಿ ತಮ್ಮ ಜೀವನವನ್ನೇ ಸವಿಸಿದಂತಹ ವ್ಯಕ್ತಿ. ಆದ ಕಾರಣಕ್ಕಾಗಿಯೇ ಅವರನ್ನು ನಮ್ಮ ಕೇಂದ್ರ ಸರ್ಕಾರದಲ್ಲಿ ಕ್ಯಾಬಿನೆಟ್ ರ್ಯಾಂಕಿಂಗ್ ಮಂತ್ರಿಗಳನ್ನಾಗಿ ಕೂಡ ಮಾಡಿದರು. ಕಾರ್ಮಿಕ ಇಲಾಖೆಯ ಮಂತ್ರಿಗಳಾಗಿದ್ದರು. ಕಾರ್ಮಿಕರ ಅನುದಾನಗಳ ಬಗ್ಗೆ ತಿಳ್ಕೊಂಡು ಅವರಿಗೆ ಬೇಕಾಗುವಂತಹ
ಸೌಲಭ್ಯಗಳನ್ನು ಕೂಡ ನೀಡಿದಂಥವ್ರು. ಈಗಾಗಲೇ ಹೇಳುವಂತೆ PPFಗಳನ್ನು ನೀಡಿದಂಥವರು, ಇನ್ಶೂರೆನ್ಸ್ಗಳನ್ನು ಕಾರ್ಮಿಕರಿಗೆ ಅವ್ರು ಏನಾದರೂ ಪೆಟ್ಟಾಗಲಿ ಅಥವಾ ಏನಾದರೂ ಮರಣ ಹೊಂದಿದರೆ ಅವರಿಗೆ ಇನ್ಶೂರೆನ್ಸ್ ಕೂಡ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಆಗಿನ ಕಾಲದಲ್ಲಿ ಮಾಡಿದ್ರು. ಮತ್ತು ಚಂದಾರಿಕೆ ಕೆಲಸವನ್ನು ಮಾಡ್ತಕ್ಕಂಥವರಿಗೆ ಮೆಡಿಕಲ್ ಇರ್ತಕ್ಕಂಥ ಒಂದು ಕಂಪ್ನಿಯಿಂದ ಸಾಕಷ್ಟು ಅವರಿಗೆ ಕೆಲಸವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ರು. ಅವರಿಗೆ ಅಂಗಡಿಗಳನ್ನು ಹಾಕೊಳ್ಳೋಕ್ಕೆ ಕೇಂದ್ರ ಸರ್ಕಾರದಿಂದ ಸೌಲಭ್ಯಗಳನ್ನು ನೀಡಿದರು. ಮತ್ತು ಅಂತಹ ದೀನರಿಗಿರ್ತಕ್ಕಂತಹ ದಲಿತರಿಗಿರ್ತಕ್ಕಂತಹ ಸೌಲಭ್ಯಗಳನ್ನು ಅದರಲ್ಲೂ ಕೂಡ ಮನೆಯನ್ನು ಕೊಡ್ತಕ್ಕಂತಹ ಸೌಲಭ್ಯ, ರಾಜೀವ್ ಗಾಂಧಿ ವಸತಿ ಸ್ಕೀಮನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿದಂತಹ ಕೊಡುಗೆ. ಅದರಿಂದ ನೆಕ್ಸ್ಟ್ ಬರ್ತಕ್ಕಂಥದ್ದವರು ಕೃಷಿ ಇಲಾಖೆಯ ಮಂತ್ರಿಗಳಾದರು. ಕೃಷಿ ಇಲಾಖೆಯ ಮಂತ್ರಿಗಳಾದಾಗ ಕೃಷಿಯ ಬಗ್ಗೆ ಸಾಕಷ್ಟು ಅರಿತುಕೊಂಡು ಕೃಷಿಯಲ್ಲಿ ಯಾವ ವ್ಯಕ್ತಿ ತೊಡಗಿಸ್ಕೊಳ್ತಾನೋ ಅವನೇ ಶ್ರೀಮಂತ ಅಂತಕ್ಕಂಥದ್ದನ್ನ ತಿಳ್ಕೊಂಡಂತಹ ವ್ಯಕ್ತಿ. ಮತ್ತು ಕೃಷಿಗೆ ಹೆಚ್ಚಿನ ಮಹತ್ವವನ್ನು ನೀಡಿ ಹಸಿರು ಕ್ರಾಂತಿಯ ಹರಿಕಾರ ಅಂತಕ್ಕಂಥ ಬಿರುದನ್ನು ಕೂಡ ಪಡೆದುಕೊಂಡ ವ್ಯಕ್ತಿ. ಅವ ಇರ್ತಕ್ಕಂತಹ ನಾವು ಬೇರೆ ಬೇರೆ ದೇಶಗಳಿಂದ ಆಹಾರ ಧಾನ್ಯವನ್ನು ನಾವು ಆಮದು ಮಾಡಿಕೊಳ್ತಾ ಇದ್ದೀವಿ. ಯುದ್ಧದಲ್ಲಿ ಅವುಗಳು ಬರಲಾದಾಗ ಇಲ್ಲಿ ಬಡತನ ಜಾಸ್ತಿ ಆಗುವುದರಿಂದ ಕಂಡು ಪ್ರಥಮವಾಗಿ ಮಹತ್ವವನ್ನು ಕೃಷಿಗೆ ನೀಡಿ ಸರ್ಕಾರಿ ಸೌಲಭ್ಯಗಳನ್ನು ನೀಡಿ ಕೃಷಿಯಲ್ಲಿ ಉತ್ಪಾದನೆಯಾದಂತಹ ಆಹಾರ ಧಾನ್ಯಗಳಿಗೆ ಒಂದು ಬೆಂಬಲ ಬೆಲೆಯನ್ನು ನೀಡಿದವರು ನಮ್ಮ ಬಾಬು ಜಗಜೀವನ್. ಅದಕ್ಕೆ ಅವರನ್ನ ಹಸಿರು ಕ್ರಾಂತಿಯ ಹರಿಕಾರ ಆಗ್ತಾರೆ. ಮುಂದೆ ಬರ್ತಕ್ಕಂಥ ರಕ್ಷಣಾ ಇಲಾಖೆಯ ಸಚಿವರಾದರು. ನಮ್ಮ ಸೈನಿಕರಿಗೆ ಬೇಕಾದಂತಹ ಸೌಲಭ್ಯಗಳನ್ನು ಕೂಡ ನೀಡುವಲ್ಲಿ ಅವರು ಅತ್ಯಂತ ಯಶಸ್ವಿಯಾದರು. ಯಾಕಂದರೆ ವ್ಯಕ್ತಿಯಿಂದ ಹೋದಂತಹ ವ್ಯಕ್ತಿಗಳಿಗೆ ಕೊಡ್ತಕ್ಕಂಥ ವೇತನ ಕಡಿಮೆ ಇತ್ತು. ಅವಾಗ ವೇತನವನ್ನು ಜಾಸ್ತಿ ಮಾಡೋದಲ್ಲದೆ ಅವರಿಗೆ ಇತರೆ ಸೌಲಭ್ಯಗಳನ್ನು ಮತ್ತು ಅವರು ಯಾವ ಊರಿನಿಂದ ಬಂದಿರ್ತಾರೆ ಅವರಲ್ಲಿ ಇರ್ತಕ್ಕಂಥ ತಂದೆ ತಾಯಿ ಮತ್ತು ಅವರ ಪೋಷಕರು ಯಾರಿರ್ತಾರೆ ಅವರನ್ನು ರಕ್ಷಣೆ ಮಾಡತಕ್ಕಂಥ ಕಾರ್ಯ ಕೂಡ ಅವರು ಎಲ್ಲ ರಾಜ್ಯಗಳಿಗೆ ಒಂದು ಸರ್ಕ್ಯುಲರ್ ತೆಗೆದು ಸಂಬಂಧಿತ ತಹಶೀಲ್ದಾರ್ ಮತ್ತು ಪೊಲೀಸ್ ಇಲಾಖೆಯವರು ಅವರ ರಕ್ಷಣೆಯನ್ನು ಮಾಡಬೇಕು, ಅವರಿಗೆ ಆಗತಕ್ಕಂಥ ನಿವೃತ್ತಿಗಳಿಗೆ ನೀವು ಸಹಾಯವನ್ನು ಮಾಡಬೇಕು ಅಂತಕ್ಕಂಥನ್ನ ತಿಳಿಸಿದಂಥ ವ್ಯಕ್ತಿ. ಅದಕ್ಕೆ ಅವರಿಗೆ ಬಾಬೂಜಿ ಅಂತ ಕರೀತಾ ಇದ್ದಾರೆ. ಇದಲ್ಲದೆ ಸಮಾಜದಲ್ಲಿ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯವಾಗಿ ನ್ಯಾಯಯುತವಾಗಿ ಎಲ್ಲರೂ ಸರಿ ಸಮಾನರಾಗಿರಬೇಕು. ಒಬ್ಬರಿಗೊಬ್ಬರು ನಾನು ಕೀಳು ನಾನು ಕಡಿಮೆ ಅಂತಕ್ಕಂಥ ಭಾವನೆ ಇಟ್ಕೊಳ್ಳೋದ್ರೆ ಎಲ್ಲರೂ ಸಮಾನ ದೃಷ್ಟಿಯ ಮನುಷ್ಯರು ಅಂತಕ್ಕಂಥನ್ನ ತಿಳಿಸಿಕೊಟ್ಟಂಥ ವ್ಯಕ್ತಿ. ಇದಕ್ಕೆ ಒಂದು ಉದಾಹರಣೆ ಹೇಳಿದ್ರೆ ನೀರು ಕುಡಿಯುವ ನೀರಿಗಾಗಿ ಎಲ್ಲರೂ ಸರಿ ಸಮಾನ ತಿಳಿದರು. ಆದರೆ ಅವ್ರು ಹೇಳಿದಂಥ ಒಂದು ಮಾತಿದೆ, ದೇವರು ಕೊಟ್ಟಂತಹ ಗಾಳಿಯಾಗಲಿ ನೀರಾಗಲಿ ಅಥವಾ ಬೆಂಕಿಯಾಗಲಿ ಅಥವಾ ನಾವು ಜೀವನವನ್ನು ಮಾಡಬೇಕಾದ್ರೆ ಭೂಮಿ ಸಹ ಮತ್ತು ಅಲ್ಲಿರ್ತಕ್ಕಂಥ ನೈಸರ್ಗಿಕ ಸಂಪತ್ತು ಸಹಿತ ಎಲ್ಲ ಜನರಿಗೂ ಸರಿ ಸಮಾನವಾಗಿ ನೀಡಿದ್ದಾರೆ. ಆದ ಕಾರಣಕ್ಕಾಗಿ ಸರಿ ಸಮಾನವಾಗಿ ನಾವು ಉಪಯೋಗಿಸಿಕೊಳ್ಳಬೇಕು ಹೊರತು ನಾವು ನೀರನ್ನು ಆ ಕಡೆ ಇಡೋದು, ಆ ನೀರು ಕುಡಿಬಾರ್ದು, ಈ ನೀರು ಕುಡಿಬಾರ್ದು, ಯಾವುಗಳನ್ನು ಮುಟ್ಟಬಾರ್ದು, ಆ ಕಡೆಯನ್ನು ಹಿಡಿಯಬಾರ್ದು, ತಗೊಂಡ್ಬರಬಾರ್ದು ಅನ್ನೋ ಬಗ್ಗೆ ತಿಳಿಸಿಕೊಟ್ಟರು. ಅಂದರೆ ಅವರೇ ಎಲ್ಲರಿಗೂ ಸರಿ ಸಮಾನತೆಯಿಂದ ನೀಡಿದಂತಹ ದೇವರು ನೀಡಿದಂತಹ ನೈಸರ್ಗಿಕ ಸಂಪತ್ತನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ. ನೀರು ಸಹ ನಿಸರ್ಗದಿಂದ ಬಂದಂಥದ್ದನ್ನು ಎಲ್ಲರೂ ಸರಿಯಾಗಿ ಕುಡಿಬೇಕೆ ಹೊರತು ಅದನ್ನು ನಾವು ಉಚ್ಚ ಜಾತಿಗಳು ನೀಚ ಜಾತಿಗಳು ಅಂತಕ್ಕಂಥ ಭೇದ ಭಾವ ಮಾಡಬಾರದು ಅನ್ನೋ ಬಗ್ಗೆ ಅವರು ತಿಳಿಸಿಕೊಟ್ಟಂಥ ವ್ಯಕ್ತಿ. ಅದಕ್ಕೆ ನಮ್ಮ ಬಾಬು ಜಗಜೀವನ್ ಅವರು ಸಾಕಷ್ಟು ಶ್ರಮವನ್ನು ವಹಿಸಿ ನಮ್ಮ ಭಾರತ ದೇಶದ ಅಭಿವೃದ್ಧಿಗಾಗಿ ಏಳಿಗೆಗಾಗಿ ಇರುವಂಥ ವ್ಯಕ್ತಿ. ಆದ ಕಾರಣಕ್ಕಾಗಿ ಅವರು ನೀಡಿದಂಥ ಮಾರ್ಗದರ್ಶನವನ್ನು ನೀವು ಅವರ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಾವು ಕೂಡ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಸಮಾಜ ಸುಧಾರಣೆಯಲ್ಲಿ ಸ್ವಲ್ಪ ಆದರೂ ನಾವು ನಮ್ಮ ಕೆಲಸವನ್ನು ಮಾಡಿದ್ದೀವಿ ಅನ್ನೋ ತೃಪ್ತಿ ಪಟ್ಟು ಅಂತೇಳಿ ನಾನು ಎರಡು ಮಾತನ್ನು ಥ್ಯಾಂಕ್ ಯು.